ರಾಹು ಮಹಾದಶೆ ನಡೀತಿರೋರ್ಗಂತೂ ಮಾಯೆಲೇ ಸುತ್ತಾಕೊಂಡಿರ್ತಾರೆ. ಏನು ಕೆಲಸ ಕೈ ಹಾಕಿದ್ರೂ ವರ್ಕ್ ಆಗಲ್ಲ. ಈ ಥರ ಇದೇನು ಗೊತ್ತಾ, ಪ್ರಪಂಚದಲ್ಲಿ ಮಲ್ಟಿಪಲ್ ಥಿಂಗ್ಸ್ ಇದೆ. ಒಂದು ಕಡೆ ಗ್ರಹಗತಿಗಳು ಅಂದರೆ, ಒಂದು ಕಡೆ ಪರಮಾತ್ಮನ ಎನರ್ಜಿ, ಒಂದು ಕಡೆ ಪ್ರಕೃತಿಯ ಎನರ್ಜಿ. ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ. 1 ನಿಮಿಷ 10 ನಿಮಿಷ ನಾವು ಬೇಸಿಗೆಯಲ್ಲಿ ಕೂತ್ಕೊಳ್ಳೋಕ್ಕಲ್ಲ, AC ಬೇಕು ಅಂತೀವಿ. ಆಮೇಲೆ ಅದು ನನ್ನ ದೇಹದ ಒಳಗೂ ನೀವು ತೊಗೊಂಡ್ರೆ ಹಾರ್ಟ್ ಇದೆ, ಕಿಡ್ನಿ ಇದೆ, ಲಂಗ್ಸ್ ಇದೆ, ಇದಿದೆ, ಅದಿದೆ, ಕಣ್ಣಿದೆ, ಮೂಗಿದೆ. ಇಟ್ಸ್ ಆಲ್ ಸೋ ಮೆನಿ ಥಿಂಗ್ಸ್ ಪುಟ್ ಟುಗೆದರ್. ಸೊ ಅದೇ ರೀತಿ ನೀವು ಪೂಜಾ ವಿಧಾನಗಳು, ವೈ ಇಸ್ ಇಟ್ ಸೋ ಕಾಂಪ್ಲಿಕೇಟೆಡ್ ಅಂತಾರೆ ಮೆನಿ ಪೀಪಲ್. ಎವ್ರಿಥಿಂಗ್ ಇಸ್ ಕಾಂಪ್ಲಿಕೇಟೆಡ್ ಅಂತ ನೀವು ತಿಳ್ಕೊಂಡ್ರೆ ಎಲ್ಲರೂ ಕಾಂಪ್ಲಿಕೇಟೆಡ್. ಒಂದು ಗಿಡ ತೊಗೊಂಡ್ರೆ ಅದನ್ನು ಸ್ಟಡಿ ಮಾಡೋಕ್ಕೆ ಕಾಂಪ್ಲಿಕೇಟೆಡು. ಇಡೀ ಪ್ರಕೃತಿಯನ್ನೇ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಿದ್ದೆನ ನೀವು ಚೇಂಜ್ ಮಾಡ್ಕೊಂಡು, ಪ್ರಕೃತಿ ಫಿಕ್ಸ್ ಮಾಡಿದರೆ ನೀವು ನಿದ್ದೆ ಮಾಡಲೇಬೇಕು. ಮನುಷ್ಯ ಏನನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಇದ್ರ ಮಧ್ಯದಲ್ಲೇ ನೀನು ಹೆಂಗೆ ಜೀವನ ಮಾಡ್ತೀಯ ಅನ್ನೋದೇ ನಿನಗೆ ಟೆಸ್ಟ್ ಮಾಡೋದು. ಆದರೆ ನೀವು ಸಂತೋಷವಾಗಿರಬೇಕು ಅನ್ನೋದಂದರೆ ಚಿಕ್ಕ ವಯಸ್ಸಿಂದನೇ ಒಂದನ್ನು ದಾನ ಕೊಡೋದಾಗಿರಲಿ, ಒಳ್ಳೇದು ಮಾಡೋದಾಗಿರಲಿ, ಚಿಂತನೆ ಒಳ್ಳೇದರಿಂದ, ಸತ್ಸಂಗದಿಂದ ಶುರುವಾಗಬೇಕು ನಿಮಗೆ. ಈ ಕಷ್ಟಗಳು ಎಲ್ಲಿಂದ ಬರ್ತಿರೋದು ಗೊತ್ತಾ? ಇವನ್ ಇನ್ ದ ಮಾಡರ್ನ್ ಸೊಸೈಟಿ, ಕಿತ್ತಾಟಗಳಾಗಿರಲಿ, ಅಸೂಯೆ ಆಗಿರಲಿ, ಡಿವೋರ್ಸ್ ಆಗಿರಲಿ, ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲದೆ ಇರೋದಾಗಿರಲಿ, ಚಿಂತನೆಗಳಿಂದಾನೆ. ಒಂದು ಓವರ್ ಥಿಂಕಿಂಗು, ಇನ್ನೊಂದು ನಿಮ್ಮ ಅಸೋಸಿಯೇಷನ್ ವಿತ್ ಪೀಪಲ್. ಹೇಳಿದ ಟಾಪಿಕ್ನೇ 10 ಜನಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು. 10 ಜನ ನಿನಗೆ ನೆಗೆಟಿವ್ ಆಗಿ ಏನೋ ಒಂದು ತಲೆಗೆ ತುಂಬ್ತಾರೆ. ಆ 10 ಜನರ ಒಪಿನಿಯನ್ ತೊಗೊಂಡು ನೀನು ಬದುಕಬೇಕಾ? ನಿನಗೆ ಸ್ವಂತ ಒಪಿನಿಯನ್ ನಿನಗಿಲ್ವಾ? ನೀನೇ ಸ್ವಂತ ಡಿಸಿಷನ್ ತೊಗೋಬೇಕಾದಾಗ ನಿನಗೆ 10 ಜನರಿಗೆ ಗಾಸಿಪ್ ಮಾಡ್ಕೊಂಡು, ಫೋನ್ ಎತ್ಕೊಂಡು, ಅದನ್ನೇ ಮಾತಾಡ್ಕೊಂಡು, ಹೌ ಮಚ್ ಟೈಮ್ ಯು ಆರ್ ವೇಸ್ಟಿಂಗ್ ಕ್ರಿಯೇಟ್ ಮಾಡ್ಕೊಂಡು. ಆಮೇಲೆ ಅಳೋದಕ್ಕೂ ಯಾರೋ ಒಬ್ರು ತೊಂದರೆ ಕೊಟ್ಟೋದ್ರು ಅಂದ್ರೆ ಅವನದನ್ನೇ ಕತೆ 10 ಜನ ಕೇಳ್ತಾರೆ, ಅಥವಾ ಅವಳದನ್ನೇ ಕತೆ ಹೇಳ್ತಾರೆ. ಆ ನೆಗೆಟಿವ್ ನೀವು ಇನ್ನೊಬ್ರ ಬಗ್ಗೆ ಹೇಳ್ತಾ ನಿಮ್ಮ ಮೈಂಡು ನಿಮಗೆ ನೀವು ಮೋಸ ಮಾಡ್ಕೊಳ್ತಿದ್ರ. ಇನ್ನೊಬ್ರು ಯಾರೋ ಒಬ್ರು ಕಾರಣಾಂತರವಾಗಿ ನಮ್ಮ ಜೀವನದಲ್ಲಿ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ನೆಗೆಟಿವ್ ವ್ಯಕ್ತಿನೇ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಫಾರ್ ಋಣ ಆ್ಯಂಡ್ ಕರ್ಮದಿಂದ ಬಂದಿರ್ತಾರೆ. ಸೊ ಅದಕ್ಕೂ ನಾವು ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತೈ ಅಂತ ಋಣಮುಕ್ತಿಗೂ ಒಂದು ಮಂತ್ರ ಹೇಳಿಬಿಟ್ಟು ಹೋಗೋರು ಹೋಗ್ತಾ ಇರಲಿ. ನನ್ನ ಪರ್ಪಸ್ ಇದು, ನಾನು ಇಲ್ಲಿ ಹೋಗಬೇಕು. ಸತಿ ಹೇಳಿ ಆ ಮಂತ್ರ: ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಸೊ ಈ ಥರ ಏನೋ ಆಗಬಾರ್ದಾಯ್ತು, ಸಡನ್ನಾಗಿ ಯಾರಿಂದಲೂ ಏನಾಯಿತು ಅಂದಾಗ ಇದೊಂದು ಲೈನಲ್ಲಿ ಈ ಮಂತ್ರನ ನಾನು ಅದು ಆಗಬಾರ್ದಾಗ್ದಿದ್ದಾಗಲೂ ಯಾರಿಗಾರ ದುಡ್ಡು ಕೊಡ್ಬೇಕಾರೋದು ಹೇಳ್ಕೊತೀನಿ. ಎಲ್ಲಿ ಹೋದ್ರೂ ನನ್ನ ಋಣ, ಈ ಜನ್ಮದ ಋಣ ಮುಕ್ತಿ ಆಗ್ತಾ ಹೋಗಬೇಕು ಅಂತ. ಈವನ್ ಫಾರ್ ಅ ಗುಡ್ ರಿಲೇಷನ್ಶಿಪ್, ಇವನ್ ಫಾರ್ ಅ ಗುಡ್ ಪೀಪಲ್. ಯಾಕೆ ಗೊತ್ತಾ, ಅಟ್ಯಾಚ್ಮೆಂಟೇ ಇಟ್ಕೊಂಡು ಇವಾಗ ನೀವೇನೋ ಖುಷಿಯಾಗಿರ್ತೀರ ಅಂದರೆ ಅದೇ ಖುಷಿ ದಿನಾ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ? ಅದಕ್ಕೂ ಒಂದು ಎಂಡ್ ಕೊಡ್ತಾನೆ ದೇವರು, ಎಲ್ಲದಕ್ಕೂ. ಇದಕ್ಕೆ ನಾ ಹೇಳಿದ್ದು ಅಂದರೆ ಅಟ್ಯಾಚ್ಮೆಂಟಲ್ಲೂ ಡಿಟ್ಯಾಚ್ಮೆಂಟ್ ಇರಬೇಕಂತ. ಅದು ಕರ್ಮಾಣಿ ಅಕರ್ಮ ಯಹ ಪಶ್ಯೇತ್ ಅಕರ್ಮಾಣಿ ಚ ಕರ್ಮಯಃ. ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡು. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಕರ್ಮದಲ್ಲಿ ಕರ್ಮವನ್ನು ನೋಡು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ. ಈಗ ಯಾರ್ದೋ ಒಬ್ರದ್ದು, ಈಗ ನಾವೇನು ಮಾಡ್ತೀವಿ, ನಮ್ಮ ಮನೇದು ಮಾತ್ರ ಕೆಲಸ ಮಾಡ್ತಿರ್ತೀವಿ. ಯಾರ್ದೋ ಒಬ್ರದ್ದು ಕೆಲಸ ಬಂದ ತಕ್ಷಣ ಅವ್ರ ಕೆಲಸ ನಾವೇನು ಅದು ಫ್ರೀಯಾಗಿ ಮಾಡ್ಕೊಡ್ಬೇಕಾ? ಎಷ್ಟು ಕೊಡ್ತೀರಾ ಆಂಟಿ ದುಡ್ಡು ಅದೊಂದು ಕೆಲಸ ಮಾಡ್ಕೊಡೋಕ್ಕೆ ಅಂತ ಹೇಳ್ತಾರಲ್ಲ. ಅದು ನಿನ್ನ ಕರ್ಮ ಅಲ್ಲ, ಅಕರ್ಮದಲ್ಲಿ ನೀನು ಕರ್ಮವನ್ನು ನೋಡು. ಅದು ನಿನ್ನ ಹತ್ರಕ್ಕೆ ಯಾಕೆ ಬಂತು ಅನ್ನೋದನ್ನ 2 ನಿಮಿಷ ನೀ ಪ್ರಶ್ನೆ ಕೇಳ್ಕೋಬೇಕು. ಸೊ ದೇವರು ನಿನ್ನ ಟೆಸ್ಟ್ ಮಾಡೋಕ್ಕೆ ನಿನ್ನ ಹತ್ರಕ್ಕೇನೋ ಒಂದು ಕೆಲಸ ಕಳಿಸಿರ್ತಾರೆ. ನೋಡಪ್ಪ ಇದೊಂಚು ಮಾಡ್ಕೊಡ್ತೀಯಾ ಅಂತ ಯಾವುದೋ ಒಂದು ಅಜ್ಜಿ ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಹುಡುಗಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸು. ನಿಮ್ಮ ಮನೆ ಬಾಗಿಲು ತನಕ ಏನೋ ಒಂದು ಎನರ್ಜಿ ಹುಡ್ಕೊಂಬಂದಿದೆ ಅಂದರೆ ಯು ಶುಡ್ ನಾಟ್ ಇಗ್ನೋರ್ ಇಟ್. ಅದು ನಿಂದಲ್ಲ ಕರ್ಮ, ಆದರೆ ಇವತ್ತು ನಿನ್ನ ತಲೆ ಮೇಲೆ ಅದು ನಿನ್ನ ಮುಂದೆ ಪಾಪಪ್ ಆಗಿದೆ ಪ್ರಾರಬ್ಧ ಕರ್ಮ ಆಗಿ. ಅದನ್ನು ಇಗ್ನೋರ್ ಮಾಡದೆ 2 ನಿಮಿಷ ಯೋಚಿಸು. ಆಯಿತು, ಅವರು 5,000 ರೂಪಾಯಿ ನಿನ್ನ ಹತ್ರ ಕೇಳ್ತಿದ್ದಾರೆ ಫೀಸು, ನಿನ್ನ ಹತ್ರ ಇಲ್ಲ ಅಂತ ಇಟ್ಕೊ, 500 ರೂಪಾಯೇ ಕೊಡು. ಅಥವಾ ಅದೂ ಇಲ್ವಾ, ಮನೆಗೆ ಕರೆದು ಕಾಫಿ ಕೊಟ್ಬಿಟ್ಟು, ನೋಡಪ್ಪ ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ನೀ ಹೋಗಿ ದುಡ್ಕೊಂಡು ಮಾಡ್ತಾಯಿರು, ಮುಂದೊಂದು ದಿನ ಹೆಲ್ಪ್ ಮಾಡ್ತೀನಿ ಅಂತ ಒಂದು ದ ಸಿಚುವೇಶನ್ನ ನೀನು ಹೇಗೆ ಟ್ರೀಟ್ ಮಾಡ್ತೀಯ, ಅದು ಪ್ರಾರಬ್ಧ ಕರ್ಮವನ್ನು ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅಂತ ಅನ್ನೋದು. ಸೊ ಆವಾಗ ಅಕರ್ಮದಲ್ಲೂ ಕರ್ಮವನ್ನು ನೋಡ್ಕೋಬೇಕು ನಾವು. ಪ್ರಾರಬ್ಧ ಕರ್ಮ ಅಂದರೆ ಸಂಚಿತ ಕರ್ಮ ಅಂತ ಹೋದ ಜನ್ಮದಿಂದ ನಾವು ಎತ್ಕೊಂಡ್ಬಂದಿರ್ತೀವಿ ಬ್ಯಾಸ್ಕೆಟಲ್ಲಿ ನಮ್ಮೆಲ್ಲ ಜನ್ಮದ ಕರ್ಮಗಳನ್ನ. 1 ಜನ್ಮ ಅಲ್ಲ, ಎಷ್ಟೋ ಜನ್ಮದ ಪೆಂಡಿಂಗ್ ಕರ್ಮಗಳನ್ನು. ಅದು ಗುಡ್ ಕರ್ಮ ಆಗಿರಬಹುದು, ಬ್ಯಾಡ್ ಕರ್ಮ ಆಗಿರಬಹುದು. ಅದು ನಮಗೆ ಎವ್ರಿ ಸಿಚುವೇಶನ್ನು ಪ್ರಾರಬ್ಧ ಕರ್ಮ ಆಗಿ ನಮ್ಮ ಮುಂದೆ ಬಂದು ಅಪಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗ ನೀವು ನಾನೇ ಸಿಕ್ಕ 5 ವರ್ಷ ಆಗಿತ್ತು, ಅವಾಗಿಂದ ಬರಲಿಲ್ಲ, ಇದು ಇವತ್ತು ಬರಬೇಕು, ಹಿಂಗಾಗಬೇಕು ಅಂತ ಅನ್ನೋದು ಇರುತ್ತೆ. ಆಮೇಲೆ ಯಾರೋ 18ನೇ ವಯಸ್ಸಲ್ಲಿ ಸಿಕ್ಕಿರ್ತಾರೆ, ಯಾರೋ 40ನೇ ವಯಸ್ಸಲ್ಲಿ ಸಿಗ್ತಾರೆ, ಯಾರೋ 70ನೇ ವಯಸ್ಸಲ್ಲಿ ಸಿಗ್ತಾರೆ. ಅಯ್ಯೋ ನೀವು ಮೊದಲೇ ಸಿಗಬಾರ್ದಿತ್ತ ಲೈಫಲ್ಲಿ ಅಂತಲೂ ಹೇಳ್ತಾರೆ. ಅದಂಗೆ ಸಿಗಲ್ಲ. ಆಯಾ ಟೈಮಲ್ಲಿ ಯಾವುದು ಬರಬೇಕೋ ಪ್ರಾರಬ್ಧ ಕರ್ಮ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಸಾಕ್ಷಿಭೂತನಾಗಿ ನಿಮ್ಮ ಜೀವಾತ್ಮ ಇರುತ್ತೆ.
ಹೌ ಡು ಯು ಬಿಹೇವ್, ಹೌ ಡು ಯು ಟ್ರೀಟ್. ಅದು ಎನಿಮಿನೇ ಆಗಿರಬಹುದು, ರಾಕ್ಷಸನೇ ಆಗಿರಬಹುದು, ನಿನ್ನ ಮೈ ಮೇಲೆ ಹೌಹಾರಿ ನಿನಗೆ ಅತ್ಯಾಚಾರ ಮಾಡೋಕ್ಕೆ ಬರಬಹುದು, ಅಥವಾ ತುಂಬ ಒಳ್ಳೆಯ ವ್ಯಕ್ತಿ ನಿನಗೆ 10 ಕೋಟಿ ತೊಗೊಂಬಂದು ನಿಂಗೆ ಕೊಡ್ತಿರ್ಬೋದು, ರೂಪ ತಗೋ ಅಂತ ನೋಡ್ತಾ ಇರುತ್ತೆ. ಶನಿ ಆಗಿರಲಿ, ಬೇರೆ ಗ್ರಹಗಳಾಗಿರಲಿ, ಜೀವಾತ್ಮ ಇವಳು ಗಬಕ್ಕಂತ ಎತ್ಕೋತಾಳ, ಇಲ್ಲ ನಾನು ಕೆಲಸ ಮಾಡೇ ನಾನು ದುಡ್ಕೋತೀನಿ ಅಂತಾಳ ಅಂತ. ಎವ್ರಿ ಮಿನಿಟ್ ಇಸ್ ಅ ಟೆಸ್ಟಿಂಗ್ ಟೈಮ್. ಸೊ ದಟ್ ಈಸ್ ನಿನ್ನ ಪ್ರಾರಬ್ಧ ಕರ್ಮವನ್ನು ನಾವು ಹೆಂಗೆ ಡೀಲ್ ಮಾಡ್ಕೊಳ್ತೀವಿ ಅನ್ನೋದು ಈ ಜನ್ಮದಲ್ಲಿ ನನ್ನ ಕ್ರಿಯಾಮಾನ ಕರ್ಮವಾಗಿ ಕ್ರಿಯೇಟ್ ಆಗುತ್ತೆ. ಅಂದರೆ ಕ್ರಿಯಾಮಾನ ಕರ್ಮ ನನ್ನ ನೆಕ್ಸ್ಟ್ ಜನ್ಮಕ್ಕೆ ಫೌಂಡೇಶನ್ನು. ನಾವು ಹೋದ ಜನ್ಮದಲ್ಲಿ ಏನೋ ಜ್ಞಾನ ಇರಲ್ಲ ಜಿ, ಏನೇನೋ ತಪ್ಪುಗಳನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಕರ್ಮದಿಂದ ನಾವು ಹಿಂಗೆ ಹುಟ್ಟಿರ್ತೀವಿ, ತುಂಬ ಕಷ್ಟದಲ್ಲಿ, ಬಡತನದಲ್ಲಿ, ಹೆಂಗೆಂಗೋ. ಆದರೆ ಈ ಜನ್ಮದಲ್ಲಿ ದೇವರೊಂದು ಆಪರ್ಚುನಿಟಿ ಕೊಡ್ತಾನೆ, ಅದು ದಟ್ ಈಸ್ ಕಾಲ್ಡ್ ಕ್ರಿಯಾಮಾನ ಕರ್ಮ. ಹೊಸದಾಗಿ ಪುಣ್ಯಕರ್ಮಗಳನ್ನು ಮಾಡ್ಕೊಳ್ಳೋದು. ಆವಾಗ ನಮ್ಗೆ ಆ ಚಾರ್ಟಲ್ಲಿ ಒಂದು ನಲ್ಲಿಫೈ ಮಾಡುತ್ತೆ, ಹೊಂದಿಸಿ ಬರೆಯಿರಿ ಥರ. ಇಷ್ಟು ಕೆಟ್ಟ ಕರ್ಮ ಮಾಡಿದ್ದೆ, ಇಷ್ಟು ಪುಣ್ಯಕರ್ಮ ನಾನು ಇವಾಗ ಮಾಡಿಕೊಂಡಾಗ ನನಗೆ ಇಲ್ಲಿಗೆ ಒಂದು ಯಾವುದೋ ಒಂದು ಬಂದು ಕಾಪಾಡತ್ತೆ ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ. ಆ ಥರ ನಾವು ಕಷ್ಟದಲ್ಲಿದ್ರೂ ಪುಣ್ಯಕರ್ಮನ ಮಾಡ್ತಾ 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 ಹೋದಾಗ ಅದೊಂದೇ ನಮ್ಮನ್ನು ಕಾಪಾಡೋದು. ವಾವ್, ಇಟ್ಸ್ ಅ ಬಿಗ್ ಟಾಪಿಕ್. Yeah, it is. And education towards topics like this, do you think ಅದು ಕರ್ಮದಿಂದಲೇ ಬರುತ್ತಾ? ಅಂದರೆ ಇವಾಗ ಈ ಥರ ವಿಚಾರಗಳಿಗೆ ನಾನು ನೀವು ಎಕ್ಸ್ಪೋಸ್ ಆಗಿದ್ದೀವಿ ಅಂದರೆ, ಇವಾಗ ನಮ್ಮ ಮೂಲಕ ಈ ಪಾಡ್ಕಾಸ್ಟ್ನ ನೋಡೋರಿಗೆ, ಅದರಲ್ಲಿ ಇವಾಗ ಕರ್ನಾಟಕದಲ್ಲೇ 7.5 ಕೋಟಿ ಜನ ಇದ್ದಾರೆ ಅಂದರೆ ಅದರಲ್ಲಿ 1.5 ಲಕ್ಷ ಜನ ಮಾತ್ರ ಇದನ್ನು ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಹಂಗಿದ್ರೆ ಆ 1.5 ಲಕ್ಷ ನೋಡೋದು ಅದು ಅವರ ಕರ್ಮದಲ್ಲಿ ಪ್ರಾಪ್ತಿ ಇದ್ರೆ ಮಾತ್ರ ಈ ಥರ ವಿಚಾರಗಳನ್ನು ನೋಡ್ತಾರೆ ಅಂತ. ಎಸ್, ಎಕ್ಸಾಕ್ಟ್ಲಿ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಆ ಸಿಚುವೇಶನು ನಿಮ್ಮ ಕಿವಿಗೆ, ಕಣ್ಣಿಗೆ ಯಾವ ವಿಚಾರ ಬರಬೇಕೋ ಆ ಸಿಚುವೇಶನ್ಗೆ, ಆ ಗ್ರಹಗತಿಗಳು ಬಂದಾಗ ನಿಮಗೆ ಕೇಳೋ ಹಾಗೆ ಮಾಡಿಸತ್ತದು. ಆ ಮಾಡಿರೋದನ್ನ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಹಾಕ್ಕೊಂಡು ಊಟ ಮಾಡ್ಕೊಂಡು ಕೇಳ್ಕೊಂಡು ಬಿಡು ಏನೋ ಮಾಡಿದ್ರೆ, ಅವ್ರೇನೋ ಪಿಂಕ್ ಸೀರೆ ಹುಟ್ಟಿದ್ದಾರೆ, ಅವ್ರು ಗ್ರೀನ್ ಸೀರೆ ಹುಟ್ಟಿದ್ದಾರೆ, ಇವ್ರು ಕೂದಲು ಹಿಂಗೆ ಸೆಟ್ ಮಾಡ್ಕೊಂಡಿದ್ದಾರೆ, ಇವ್ರ ಕಲರ್ ಅಷ್ಟು ನೋಡ್ಬಿಟ್ಟು ಬಿಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಆ ಟಾಪಿಕಲ್ಲಿ ಇನ್ ಡೆಪ್ತ್ ಹೋಗ್ತಾರೆ. ರೂಪಾಯರೇನೋ ಹೋಮ ಮಾಡೋದು ಹಿಂಗೆ ಹೇಳ್ಕೊಟ್ರು, ಅವ್ರೇನೋ ಹೇಳಿದ್ರು ಕರ್ಮ ನಿಂಗೆ ನೋಡಬೇಕಂತೆ, ನಾ ದಾನ ಕೊಡಬೇಕಂತೆ, ನನ್ನ ಹತ್ರ ದುಡ್ಡಿಲ್ಲ ಅಂದರೂ ನಾ ಮಾಡಬೇಕಂತೆ, ಯಾರೋ ಹೊರಗಿಂದ ಬರೋರು ಕಾಫಿ ಕೊಟ್ಟು ಒಳ್ಳೆ ರೀತಿಲಿ ಟ್ರೀಟ್ ಮಾಡಬೇಕಂತೆ ಅನ್ನೋದು. ಯಾರಿಗೆ ಯಾವ ವಿಚಾರ ಬೇಕೋ ಅದನ್ನ ಪಿಕ್ ಮಾಡ್ಕೊಳ್ತಾರೆ. ಅದು ಕೂಡ ಎಗೇನ್ ದೇರ್ ಕರ್ಮದ ಲೆವೆಲ್, 2nd ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಡಿಗ್ರಿ. ಓಹೋ, ಇದು ಹೆಂಗಾಯ್ತಂದ್ರೆ ಡಾಕ್ಟ್ರು ಹೇಳ್ತಾರಲ್ಲ, ನಿಮಗೆ ವೈಟಮಿನ್ B12 ಟ್ಯಾಬ್ಲೆಟ್ ಕೊಟ್ರು ಒಳಗಡೆ ಹೀರ್ಕೊಳ್ಳೋಕ್ಕೆ ಆ ಗಟ್ಟಿಗೆ ಶಕ್ತಿ ಇರಬೇಕಲ್ಲ. ಕರೆಕ್ಟ್. ಸೊ ದಟ್ ಈಸ್ ಅಗೇನ್ ಮೆಟಫಾರಿಕಲಿ ಕನೆಕ್ಟೆಡ್ ಟು ಯುವರ್ ಕರ್ಮ. ಕರೆಕ್ಟ್. ಆ್ಯಂಡ್ ಯುವರ್ ಲೆವೆಲ್ ಆಫ್ ಅಬ್ಸಾರ್ಬಿಂಗ್ ಏನೇನು ತಗೊಬೇಕು. ಹೌದು. ಆದರೆ ಈ ಜ್ಞಾನ ಕೊಟ್ಟಿರೋವಾಗ ನೀನು ಅದನ್ನು, ಕೃಷ್ಣ ಅದನ್ನೇ ಹೇಳೋದು, ನಿನಗೆ ಮನುಷ್ಯನಿಗೆ ಏನು ಅಂದರೆ ಬ್ಯೂಟಿಫುಲ್ಲಾಗಿ ಜ್ಞಾನ ಕೊಟ್ಟಿದ್ದೀನಿ, ಅವನು ಅದ್ರ ಮೂಲಕ ಹೆಂಗೆ ಮಾಡ್ತಾನೆ ಅನ್ನೋದು. ಸೊ ನೀನು ಇಗ್ನೋರ್ ಮಾಡ್ತೀಯಾ ಅಥವಾ ಟಾಪಿಕ್ನ ತಗೋತೀಯಾ ನಿನ್ನ ಜೀವನ ಬದಲಾಯಿಸ್ಕೊಳ್ಳೋದಕ್ಕೆ. ಜ್ಞಾನನೇ ಅಲ್ವಾ ಅರಿವು, ಎಲ್ಲವೂ ಬೆಳಕು, ಎಲ್ಲನೂ ಅದೇ. ಜ್ಞಾನ ಇರೋದನ್ನ ತಲೆಗೆ ಹಾಕ್ಕೊಂಡು ಅರಿವು ಮೂಡಿಸ್ಕೊಂಡು ವಿವೇಕ ಉಪಯೋಗಿಸಿ ಪಂಚೇಂದ್ರಗಳನ್ನು ಕಂಟ್ರೋಲ್ ಮಾಡ್ತಾ ಲೈಫನ್ನು. ವಾವ್. ಸೊ ಇಷ್ಟರ ಮಧ್ಯೆ ಜೆನ್ಸಿಗಳನ್ನು ರೆಪ್ರೆಸೆಂಟ್ ಮಾಡಿ ಎಲ್ಲ ಆಸ್ಕ್ ಯು ಅ ಕ್ವೆಶ್ಚನ್. ಇವಾಗ ಅವರು ಕಳೆದೋಗ್ಬಿಟ್ಟಿದ್ದಾರೆ, ದೇವರು, ಮ್ಯಾನಿಫೆಸ್ಟೇಷನ್ನು, ಯಾವುದನ್ನು ನಂಬಬೇಕು? ದೇವ್ರು ಇಲ್ಲ ಅನ್ಬೇಕಾ ಅಥವಾ ಮ್ಯಾನಿಫೆಸ್ಟೇಷನ್ನೇ ದೇವರು, ಯೂನಿವರ್ಸು ಅಂತನಾ? ಎಲ್ಲವೂ ಒಂದೇ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ಅದ್ವೈತ ಫಿಲಾಸಫಿನ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಈಗ ಸುಲಭವಾಗಿ ಏನೇನೋ ಪಡ್ಕೋಬೇಕು ಅಂತ ಈಸಿಯಾಗಿ ಕ್ವಿಕ್ಕಾಗಿ ಟಕ್ಕಂತ ಯೂಟ್ಯೂಬ್ ಹಾಕ್ಕೊಳ್ತಾರೆ, ಏನೋ ನೋಡ್ತಾರೆ, ನಾನು ಮ್ಯಾನಿಫೆಸ್ಟೇಷನ್ಗೆ ಹೋಗ್ಬಿಡ್ತೀನಿ ಅಂದರೆ ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್ ಅಷ್ಟೇ ಮ್ಯಾನಿಫೆಸ್ಟೇಷನು. ಆದರೆ ನೀವು ಗಮನಿಸ್ತಾ ಹೋಗಿ ಮ್ಯಾನಿಫೆಸ್ಟೇಷನ್ಲಿ ಎಷ್ಟೋ ಜನ ನನಗೆ ಈ ತಿಂಗ್ಳಿಗೆ ಹಿಂಗೆ ಬಂದಿರುತ್ತೆ, ಹಿಂಗೆ ಗಂಟಾಕ್ಬಿಡಿ, ಹಿಂಗೆ ಕೇಳ್ಕೊಂಬಿಡಿ, 1 ಕೋಟಿ ಅಂತ ಕೇಳ್ಕೊಂಬಿಡಿ ಬಂದುಬಿಡುತ್ತೆ, ಅದು ಬಂದುಬಿಡುತ್ತಾ ಸುಮ್ಮನೆ. ಇವಾಗ ನನಗೆ ಫಾರ್ ಎಕ್ಸಾಂಪಲ್ ಅಲ್ಲಿರೋ ಕಪ್ಪಲ್ಲಿ ನೀರು ಕುಡಿಬೇಕು ಅಂತ ಆಸೆ, ನನಗೆ ಇಲ್ಲೇ ಬಂದ್ಬಿಡು ನೀರು ಕುಡಿಸ್ಬಿಡು ಅಂದರೆ ನಾನು ಎದ್ದೋಗಿ ಕೈಯಲ್ಲಿ ತೊಗೊಂಡು ಆ ನೀರನ್ನು ಹಿಂಗೆ ಕುಡಿಬೇಕು. ಸೊ ನಾನು ಕ್ರಿಯಾರೂಪದಲ್ಲಿ ನಾನು ಮಾಡಲೇಬೇಕು. ನೀವೆಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ದೇವರು ನಿಮಗೆ ಗೋಚರಿಸ್ತಾನೆ ಅಂತ ನಾನು ಹೇಳಿದ್ನಲ್ಲ, ಮೈಂಡಲ್ಲಿ ಒಂದು ಐಡಿಯಾ ಕೊಡ್ತಾನೆ. ಹೌದು, ಇದು ಜಯನಗರಲ್ಲಿ ಸಿಗುತ್ತೆ, ನೀನು ಅಂದ್ಕೊಂಡಿರೋ ವಸ್ತು, ನೀನು ಮ್ಯಾನಿಫೆಸ್ಟ್ ಮಾಡಿರೋದು ದೊಡ್ಡದು, ಅಲ್ಲೋಗು ಅಂತಾನೆ. ನಾನು ಜಯನಗರಕ್ಕೆ ಹೋಗಲ್ಲ, ಇಲ್ಲೇ ಕೂತ್ಕೋತೀನಿ ಅಂದರೆ ನಿಂಗೆ ಅಟ್ಲೀಸ್ಟ್ ಒಂದು ಐಡಿಯಾ ಕೊಟ್ಟ ಅವನು. ಯು ಹ್ಯಾವ್ ಟು ಆ್ಯಕ್ಟ್. ಸೊ ಥಾಟ್, ಬಿಲೀವ್, ಆ್ಯಕ್ಟ್, ರಿಸೀವ್. ಹೌದು. ನೀವು ಬಿಲೀಫ್ನು ಏನು ಮಾಡ್ಕೊತೀವಿ ಗೊತ್ತಾ, ಅಲ್ಲಿ ಹೋದಾಗ ಸಿಗತ್ತೋ ಇಲ್ವೋ ಅಂತ ಅನುಮಾನಗಳನ್ನು ಯಾರು ಇಟ್ಕೋತಾರೆ ಗೊತ್ತಾ? ಕಾನ್ಫಿಡೆನ್ಸ್ ಯಾರಿಗಿರಲ್ವೋ ಅವ್ರಿಗೆ. 100 ಸತಿ ಬಿದ್ದಿರೋನ್ಗೆ ಕಾನ್ಫಿಡೆನ್ಸ್ ಇರುತ್ತೆ.
ಯಾರು ಹೊಸದಾಗಿ ಹೋಗ್ಬಿಟ್ಟು ನಾನು ದೊಡ್ಡ ವ್ಯಕ್ತಿ ಸಡನ್ನಾಗಿ ಆಗ್ಬಿಡ್ಬೇಕು ಅಂದ್ಕೊಳ್ತಾರೋ ಅವರಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಅಯ್ಯೋ ಬಿಡ್ರಿ ಅದೇ, ಆಮೇಲೆ 10 ಜನರ ಬಗ್ಗೆ ನೆಗೆಟಿವೇ ಮಾತಾಡ್ತಾ ಹೋಗ್ತಾರೆ ಅದನ್ನೇನೋ ರಿಸೀವ್ ಮಾಡ್ಕೊಳ್ಳೋಕ್ಕೆ. ತಮ್ಮದು ಬಿಟ್ಬಿಟ್ಟೆ 10 ಜನರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಆವಾಗ ಆ ನೆಗೆಟಿವ್ ಎನರ್ಜಿಗಳೇ ಸೇರ್ಕೊಂಡು ಮನುಷ್ಯ ಬೆಳೆಯೋದಕ್ಕಾಗೋದಿಲ್ಲ. ನಿಮ್ಗೆ ಎಕ್ಸ್ಪ್ಲೈನ್ ದ ಪವರ್ ಆಫ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್? ಆ್ಯಕ್ಚುಲಿ ಸೈನ್ಸಲ್ಲಿ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಏನಿಲ್ಲ, ಎನರ್ಜಿ ಅಂತಿರುತ್ತೆ, ಬಟ್ ವೈಬ್ರೇಷನ್ಸ್ ಆರ್ ದೇರ್, ಅದು ಬಂದೇ ಬರುತ್ತೆ. ಮನುಷ್ಯನಿಗೆ ಏನು ಅಂತ ಹೇಳಿದ್ರೆ ಅವನೊಳಗೇ ಅವ್ನ ಮೈಂಡಲ್ಲಿ ಕೊರ್ಕೊಂಡು ಆವಾಗಲೇ ಹೇಳ್ದಂಗೆ 10 ಜನಕ್ಕೆ ಫೋನ್ ಮಾಡು, 10 ನಿಮಿಷ ನೆಗೆಟಿವ್ನ ಮಾತಾಡು ಎಲ್ಲರ ಬಗ್ಗೆನೂ. ನಿನಗೆ ಯಾಕೆ ಬೇಕು? ನೀನೇ ನಿನ್ನ ಜೀವನದಲ್ಲಿ ಬೆಳೆದಿಲ್ಲ. ಆಮೇಲೆ ಇದು ಮಾಡೋದು ಯಾರು ಅಂದರೆ ಲೋವರ್ ಲೆವೆಲಲ್ಲಿರೋರೆ. ಫಾರ್ ಎಕ್ಸಾಂಪಲ್ ಇವಾಗ ಅಜೀಮ್ ಪ್ರೇಮ್ಜಿಗೆ, ನಾರಾಯಣ ಮೂರ್ತಿಜಿಗೆ ನನ್ನ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇರುತ್ತಾ? ಅವ್ರು ಇನ್ನೂ ಜೀವನದಲ್ಲಿ ಏನೇನೋ ದೊಡ್ಡದು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಿರ್ತಾರೆ. ಹೈಯರ್ ಲೆವೆಲ್ಗೆ ಆಲ್ರೆಡಿ ಬೆಳೆದಿರೋರು. ಹಾಂ, ಆಲ್ರೆಡಿ ಇವಾಗ ರತನ್ ಟಾಟಾಜಿಗೆ ಟೈಮ್ ಇತ್ತಾ ನನ್ನ ಅವರೆಲ್ಲರ ಬಗ್ಗೆ ಗಮನಿಸೋಕ್ಕೆ? ನಾನು ಹೋದರೂ ಪರವಾಗಿಲ್ಲಪ್ಪ, ಜಗತ್ತಿಗೆ ನಾನೆಲ್ಲ ಮಾಡಿಟ್ಬಿಟ್ಟು ಹೋಗಬೇಕು ಅಂತ ಹೋದರು. ಪರ್ಪಸ್. ಹಾಂ, ಯಾಕೆಂದರೆ ಬೇಡ ನಂಗೆ ಸಾಕು, ಇಷ್ಟು 100 ಕೋಟಿ ಇದೆ, ಆರಾಮಾಗಿ ಇದ್ಬಿಡೋಣ, ಪಾರ್ಟಿ ಮಾಡ್ಕೊಂಡು ಇದ್ಬಿಡೋಣ, ಹಿಂಗೆ ಇದ್ಬಿಡೋಣ, 10 ಜನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಬಿಡೋಣ, ಹಂಗೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಇವರೆಲ್ಲ ಎಕ್ಸಾಂಪಲ್ಸ್ ನೋಡಿ ನಮ್ಮ ಜೀವನದಲ್ಲಿ. ಇವನ್ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲ, ನಾನೇ ಮಹಾರಾಜ, ಸಾಕಪ್ಪ ನಾನು ನರ್ತಕಿಯರೆಲ್ಲ ಡ್ಯಾನ್ಸ್ ಮಾಡಿಬಿಡ್ಲಿ, ಸಂತೋಷವಾಗಿರ್ತೀನಿ, ಹಿಂಗೆ. ಅದೆಲ್ಲ ಸಂತೋಷ ಅನ್ನೋದು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಅನ್ನೋದು. ನಿನ್ನ ಆತ್ಮಸಂತೋಷ ಅವ್ರು ಎಷ್ಟನ್ನು ಸೃಷ್ಟಿ ಮಾಡಿಟ್ಟು ಹೋದರು, ಕಾಲೇಜುಗಳಾಗಿರಲಿ, ನದಿ ಅಣೆಕಟ್ಟುಗಳನ್ನಾಗಿರಲಿ, ಜಲಾಶಯದಿಂದ ವಿದ್ಯುತ್ ಕೊಡೋದಾಗಿರಲಿ, ಏನೇನೇನೋ ಮಾಡಿದ್ರು. ಹೌದು, ಏಷ್ಯಾದಲ್ಲೇ ಮೊದಲನೇ ಸಲ. ಸೊ ಅದೆಲ್ಲ ಮಾಡಿನೂ ಪಾಪ ಅವರು ಚಿಕ್ಕ ವಯಸ್ಸಲ್ಲೇ ಹೋದರು. ನಮ್ಮವರಾದರೆ ಚಿಕ್ಕ ವಯಸ್ಸಿಗೆ ರಿಟೈರ್ಮೆಂಟ್ ತೊಗೊಂಡು ನಾವು ಆರಾಮಾಗಿ ಎಲ್ಲೋ ಒಂದು ಇದರಲ್ಲಿ ಫಾರ್ಮ್ ಹೌಸಲ್ಲಿ ಮನೆ ಮಾಡ್ಕೊಂಡ್ಬಿಡ್ತೀವಿ, ವೀಕೆಂಡ್ಗೆ ಹೋಗಿ ಪಾರ್ಟಿ ಮಾಡ್ಕೊಳ್ತೀವಿ ಅಂತಾರೆ. ಅದೆಲ್ಲ ನೆಮ್ಮದಿ. ಯಾರಿಗಂಗೆ ಅನಿಸುತ್ತೆ ಅಂದರೆ ಪರ್ಪಸ್ ಗೊತ್ತಿಲ್ಲದೆ ಇರೋರಿಗೆ.